ಗೈಸ್, ಎಲ್ರಿಗೂ ನಮಸ್ಕಾರ. ಇವಾಗ ಎತ್ಕೊಂಡಿದ್ದೀನಿ. ಟೈಮು 6:40. ಲೋಕಲ್ ಬಾಡಿಗೆ ಎತ್ಕೊಂಡಿದ್ದೀನಿ ಇವಾಗ ನಮ್ಮ ಏರಿಯಾದಿಂದ ಕೆಂಗೇರಿಗೆ. ಸೊ ಚಳಿ, ಫುಲ್ ಚಳಿ ಇದೆ. ಆಗ್ತಿಲ್ಲ, ಅಷ್ಟೊಂದು ಚಳಿ ಇದೆ, ಭಯಂಕರ ಚಳಿ. ಈ ವಾರ ಯಾಕೋ ಜಾಸ್ತಿ ಓವರ್ ಚಳಿ. ನೋಡೋಣ. ಕಸ್ಟಮರ್ನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬುಕ್ಕಿಂಗ್ ಕ್ಯಾನ್ಸಲೇ ಮಾಡಿಬಿಟ್ರು. ನಾನು ಅಂದ್ಕೊಂಡೆ ಗಾಡಿ ಒರೆಸಿ ಎಲ್ಲ ಇದು ಮಾಡೋಷ್ಟಿಗೆ ಕ್ಯಾನ್ಸಲ್ ಮಾಡಿಬಿಡ್ತಾರಂತ. ಹಂಗೆ ಆಗೋಯ್ತು ಸೇಮ್. ಫಸ್ಟ್ ಬಾಡಿಗೆನೇ ಬೇಜಾರಾಗೋಯ್ತು ಅದು ಈ ಥರ ಆಗ್ಬಿಟ್ರೆ. ಗಾಡಿ ಬರೋದು ಗೊತ್ತಾಗುತ್ತೆ ಅವ್ರಿಗೆ, ಆದ್ರೂ ಕ್ಯಾನ್ಸಲ್ ಮಾಡಿದ್ರು. ಏನು ಮಾಡೋದು, ಇಲ್ಲೇ ಎಲ್ಲಾದ್ರೂ ನಿಲ್ಸೋಣ, ಏನು ಮಾಡೋಕ್ಕಾಗಲ್ಲ. ಆ ಥರ ಜಾಸ್ತಿ ಅಂತ ಹೇಳಿದ್ನಲ್ಲ ಜನಗಳಿಗೆ, ಅದೇ ಥರನೇ ಗಾಡಿ ಬುಕ್ ಮಾಡಿದ ತಕ್ಷಣ ಹಂಗೆ ಹೋಗಿ ನಿಂತ್ಕೋಬೇಕು. ಹಂಗಾದರೆ ಸರಿ, ಇಲ್ಲಾಂದರೆ ಇಲ್ಲ. ಅವ್ರಿಗೆ ಒಂಥರ ಫ್ಲೈಟ್ ಥರ ಇದು ಬರ್ತಾ ಇರ್ತಾರೆ ಬಿಡು, ಒಂದು ನಿಮಿಷ ವೆಯ್ಟ್ ಮಾಡೋಣ ಅಂತ ಇಲ್ಲ ಜನಗಳಿಗೆ. ಅದೇನೇನಪ್ಪ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಎಲ್ಲ ನಮ್ಮ ಒಳ್ಳೇದಕ್ಕೆ ಅನ್ಕೋಬೇಕು. ಇಲ್ಲೇ ಎಲ್ಲಾದರೂ ನಿಲ್ಸೋಣ. ವೆಯ್ಟ್ ಮಾಡೋಣ. ಇಲ್ಲಿ ಫುಲ್ ಚಳಿ ಆಗ್ತೈತೆ. ಸೊ ಸಿಗೋಣ ಮತ್ತೆ ಬಾಡಿಗೆ ಬಿದ್ಮೇಲೆ. ಬಾಡಿಗೆ ಹೊಡ್ಕೊಂಡಿದ್ದೀನಿ. ಹೋಗೋಣ. ಪಿಕಪ್ ಪಾಯಿಂಟ್ ಮತ್ತೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆಲ್ರೆಡಿ ಫಸ್ಟ್ ಬಾಡಿಗೆನೇ ಕ್ಯಾನ್ಸಲ್ ಆಗಿದೆ, ಅದರಿಂದ ವೆಯ್ಟ್ ಮಾಡೋದು ಬೇಡ. ಏನಿಲ್ಲ, ಸ್ವಲ್ಪ ನೀರು ಇಟ್ಕೊಂಡೆ, ಲೇಟ್ ಆಗೋಯ್ತು, ಅದರಿಂದ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. 1 ನಿಮಿಷ ಆಗಿಲ್ಲ, ಅಷ್ಟು ಅರ್ಜೆಂಟ್ ಅವ್ರಿಗೆ. ಎತ್ಕೊಂಡಿದ್ದೀನಿ ಇವಾಗ ಮತ್ತೆ ಲೋಕಲ್ ಬಾಡಿಗೆನೇ ಇದನ್ನು. ಪಿ ಜಿ, ಲೇಡೀಸ್ ಪಿ ಜಿ ವೆಯ್ಟ್ ಮಾಡ್ತಾ ಇದ್ದೀನಿ. Rupees received on pay. Thank you. ಸೊ ಫಸ್ಟ್ ಬಾಡಿಗೆ ಕಂಪ್ಲೀಟ್ ಮಾಡಿದೆ. ಕೆಂಗೇರಿ ರೈಲ್ವೆ ಸ್ಟೇಷನು. ಇಲ್ಲಿಂದ ಯಾವ್ದು ಬೀಳುತ್ತೆ ಅಂತ ನೋಡಬೇಕು. 77 ರೂಪಾಯಿ ಕೊಟ್ಟ, ಪರವಾಗಿಲ್ಲ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಇಲ್ಲೇ ಟ್ರೈನ್ ಬಂತು ಯಾವುದೋ. ಗ್ಯಾಸ್ ಹಾಕ್ಸ್ಕೊಬಿಡೋಣ, ಒಂದು 300 ರೂಪಾಯಿದು ಫ್ರೀ ಇದೆ ಇವಾಗ. ಫ್ರೀ ಹತ್ರ ಇದೆ ಬಂದು, ಅದರಿಂದ ಗ್ಯಾಸ್ ಹಾಕ್ಸ್ಕೊಬಿಡೋಣ ಸುಮ್ಮನೆ. ಆಮೇಲೆ ಹುಡ್ಕಾಡ್ಬೇಕಾಗತ್ತೆ. ಫ್ರೀ ಇರೋ ಟೈಮಲ್ಲಿ ಹಾಕ್ಸ್ಕೊಬಿಡ್ಬೇಕು. ಯಾರೋ ಕಾಣಿಸ್ತಾ ಇಲ್ವೇ?
ನಿನ್ನೆ 100 ರೂಪಾಯಿದು ಹಾಕ್ಸಿದ್ದೆ, ಅದಕ್ಕೆ 300 ರೂಪಾಯಿದು ಹಾಕ್ಸಿದೆ. ಇತ್ತು ಇನ್ನೂ ಗ್ಯಾಸು ಇರಲಿ ಅಂದ್ಬಿಟ್ಟು ಹಾಕ್ಸಿದೆ, ಓಡಾಡ್ಬೋದಲ್ಲ ಅಂದ್ಬಿಟ್ಟು. ಸೊ ತಿರ್ಗಾ ಮತ್ತೆ ಕಸ್ಟಮರ್ ಇರೋ ಟೈಮಲ್ಲಿ ಹಾಕ್ಸಲ್ಲ ನಾನು. ಅದರಿಂದ ಯಾವಾಗ ಎಲ್ಲಾದರೂ ಫ್ರೀ ಇರುವಾಗ ಬಂದು ಸಿಕ್ಬಿಟ್ರೆ ಇನ್ನೂ ಗ್ಯಾಸ್ ಇದ್ರೂ ಹಾಕಿಸ್ಬಿಡ್ತೀನಿ, ಸ್ವಲ್ಪ ಟೆನ್ಷನ್ ಇರೋಲ್ಲ. ಸೊ ಸಿಗ್ತೀನಿ, ಬಾಡಿಗೆ ಸಿಕ್ಕಿದ್ಮೇಲೆ ಸಿಗ್ತೀನಿ ಮತ್ತೆ. ಸೊ ಬಾಡಿಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು, ಎಲ್ಲ ಲೋಕಲ್ ಬಾಡಿಗೆನೇ ಮಾಡ್ತಾಯಿದ್ದೀನಿ. 3-4 ಆಯಿತು ಲೋಕಲ್ ಬಾಡಿಗೆ. ಬೆಳಗ್ಗೆ ಟೈಮು ನಮ್ಮ ಏರಿಯಾದಲ್ಲೇ ಲೋಕಲ್ ಬಾಡಿಗೆಗಳು ಮಾಡ್ಕೊಂಡ್ರೇ ಒಳ್ಳೆಯದು. ಏನಿದ್ರು 10 ಗಂಟೆ ಮೇಲೆ ಲಾಂಗ್ ಬಾಡಿಗೆ ಹೊಡೆದ್ರೆ, ಇಲ್ಲ ಲಾಂಗ್ ಇದ್ದರೆ ಹೋಗ್ಬೋದು, ಬಟ್ ಲೋಕಲ್ ಬಾಡಿಗೆನೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಬೆಳಗ್ಗೆ ಟೈಮು ಪೀಕ್ ಅವರಲ್ಲ, ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಅದರಿಂದ ಲೋಕಲ್ ಬಾಡಿಗೆ ಹೊಡೆದ್ರೂ ಏನು ಮೋಸ ಇಲ್ಲ. ನೋಡೋಣ, ರ್ಯಾಪಿಡೋದಲ್ಲಿ ಹೊಡ್ಕೊಂಡಿದ್ದೀನಿ. ರ್ಯಾಪಿಡೋದಲ್ಲಿ 2ನೇ ಬಾಡಿಗೆ ಇದು. ಓಲಾದಲ್ಲಿ 2 ಆಗಿದೆ. ಓಲಾ ಅಂತೀನಿ, ಊಬರಲ್ಲಿ. ಓಲಾದಲ್ಲಿ ಬಾಡಿಗೆನೇ ಬರೋಲ್ಲ ಬಿಡು, ಅಪರೂಪ. ಏನೋ ನಿನ್ನೆ ಒಂದು ಬಾಡಿಗೆ ಸಿಕ್ಬಿಟ್ಟಿದೆ, ಯಾವುದೋ ಒಂದು 48 ರೂಪಾಯಿದು. ಬಂದೆ ಪಿಕಪ್ ಪಾಯಿಂಟ್ಗೆ. ಕಸ್ಟಮರ್ ಎಲ್ಲರೂ ಗೊತ್ತಿಲ್ಲ, ಹುಡುಕ್ಬೇಕು. ಪಿ ಜಿ ಒಳಗಿರಬೇಕು ಮೋಸ್ಟ್ಲಿ, ನೋಡೋಣ. ಬುಕ್ ಮಾಡ್ತಾರೆ, ಬೇಗ ಬರೋದಿಲ್ಲ. ಅದೇ ನಾವೇನಾದರೂ 1 ನಿಮಿಷ ಲೇಟ್ ಆಗಿಬಿಟ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಬಟ್ ನಾವು ಬಂದು ಎಷ್ಟೊತ್ತಾದರೂ ಕಾಯ್ಬೋದು. ಇಲ್ಲಿ ದೀಪಾಂಜಲಿ ನಗರ ಇವಾಗ ಬೀಳ್ತೈತೆ, ಬಟ್ ಅಲ್ಲಿ ಹೋಗ್ಬೋದು ಇವಾಗ. ಒಳ್ಳೊಳ್ಳೆ ಬಾಡಿಗೆ ಬೀಳ್ತದೆ ಅಲ್ಲಿಂದ. ಜಿ ಟಿ ಸಾಕತ್ ಗಾಡಿ ಇದು, ಚೆನ್ನಾಗಿರುತ್ತೆ ಗಾಡಿ. ಬಟ್ ಲಾಂಗ್ ಎಲ್ಲ ಕಷ್ಟ ಈ ಗಾಡೀಲಿ. ಬಟ್ ಲುಕ್ ಚೆನ್ನಾಗಿದೆ, ಲೋಕಲಲ್ಲೇ ಓಡಿಸ್ಬೋದಂದರೆ ಚೆನ್ನಾಗಿರುತ್ತೆ ಗಾಡಿ. ಕಸ್ಟಮರ್ ಬರಲಿಲ್ಲ, ಸೊ ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ. ಇದಕ್ಕೆ ಮುಂಚೆನೇ ಇಲ್ಲೇ ಡ್ರಾಪ್ ಮಾಡಿದೆ ಲೇಡೀಸ್ನ, ಮತ್ತೆ ತಿರ್ಗಾ ಇವಾಗ ಇಲ್ಲೇ ಡ್ರಾಪ್ ಮಾಡಿದೆ ಲೇಡೀಸ್ನ. ಲೇಡೀಸ್ ಅಂತೀನಿ ಸರ್, ಜೆಂಟ್ಸ್ನ. 2 ಬಾಡಿಗೆ ಈ ಬಸ್ಗೆ, ಇಲ್ಲಿ ನಿಂತಿದ್ದಲ್ಲ ಈ ಬಸ್ಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೋಕಲ್ಲು. ನಗರ ಆರ್ಟ್ಸು. ಟೈಮ್ 8 ಗಂಟೆ ಆಗೋಯ್ತು. ನೋಡ್ತಾ ನೋಡೋಣ. ಇವಾಗ ಬಿತ್ತು 200 ಚಿಲ್ಲರೆ ಇತ್ತು, ಎತ್ಕೊಂಡಿದ್ದೀನಿ. ಆ ಕಡೆ ಅಂತಲೂ ನೋಡಿಲ್ಲ ರ್ಯಾಪಿಡೋದಲ್ಲಿ. ಸೊ ಬೆಳಗ್ಗೆ ಅಲ್ವಾ, ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಯಾವ ಸಿಕ್ಕರೆ ಅದು ಎತ್ಕೊತೀನಿ. ಸೊ ಹೋಗೋಣ. ನಿನ್ನೆ ಚೆನ್ನಾಗಿ ಪರವಾಗಿಲ್ಲ, ನಿನ್ನೆ ಸುಮಾರಾಗಿ ಆಗಿತ್ತು. ಇವತ್ತು ಹೆಂಗಾಗುತ್ತೋ ಗೊತ್ತು. ನಿನ್ನೆ ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಡ್ಯೂಟಿ. ಎಲ್ಲ ಇದೇ ಥರ ಸೇಮ್ ಯಾವ ಸಿಕ್ಕರು ಅದು ಎತ್ಕೊಂಡು ಮಾಡಿದ್ದೀನಿ ಡ್ಯೂಟಿ. ಚೆನ್ನಾಗಿತ್ತು ನಿನ್ನೆ ಬೆಳಗ್ಗೆ. ಮಧ್ಯಾಹ್ನ ಮೇಲೆ ಒಂದು 11 ಗಂಟೆ ಮೇಲೆ ಮತ್ತೆ ನಿಂತೋಯ್ತು. ಮತ್ತು 4-5 ಗಂಟೆವರೆಗೂ ಯಾವುದು ಬಾಡಿಗೆ ಇರಲಿಲ್ಲ. ಅದು ಬೇರೆ ನಿನ್ನ ನಾಷ್ಟಕ್ಕೂ ಮನೆಗೆ ಹೋಗಿದ್ದೆ, ಮಧ್ಯಾಹ್ನ ಊಟಕ್ಕೂ ಮನೆಗೆ ಹೋಗಿದೆ. ಸೊ ಇವತ್ತಿನೇನು ಟೈಮು ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಬಂದೆ, ನಾಷ್ಟ ಎಲ್ಲಾದರೂ ಹೋಟ್ಲಲ್ಲಿ ಮಾಡ್ಕೋಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ.
ಮೆಸೇಜ್ ಮಾಡೋಣ ಫಸ್ಟು. ಸಮಸ್ ವೆಯ್ಟ್ ಮಾಡೋದು, ಅದೆಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಅದಕ್ಕೆ ಹೀಗೆ ಎಂಡ್ ಮಾಡ್ತೀನಿ. ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ ತಿರ್ಗಾ. ರ್ಯಾಪಿಡೋದವನು ತುಂಬ ಮೋಸ ಮಾಡಿಬಿಟ್ಟ ನೋಡಿ. 15 ಕಿಲೋಮೀಟ್ರಿಗೆ 241 ಕೊಟ್ಟವನು. 241 ಡಿವೈಡೆಡ್ ಬೈ 15 ಹಾಕೋಣ. 16 ರೂಪಾಯಿ ಕಿಲೋಮೀಟ್ರ್ ಕೊಟ್ಟ. ಮೋಸ ಮಾಡಿಬಿಟ್ಟ. ಸೊ ಸಿಗೋಣ ಮತ್ತೆ ಯಾವ್ದಾರ ಬಾಡಿಗೆ ಹಾಕ್ಕೊಂಡು ಸಿಗೋಣ. ಫಸ್ಟ್ ನಾಷ್ಟ ಮಾಡಬೇಕು. ನಾಷ್ಟಕ್ಕೆ ಹೋಗ್ತೀನಿ. ಟೌನ್ ಹಾಲ್ ಹತ್ರ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ನಾಷ್ಟ, ಅಲ್ಲಿ ಹೋಗ್ತೀನಿ. ಸೊ ಗೈಸ್, ಇವತ್ತು ಪರವಾಗಿಲ್ಲ, ಫುಲ್ಲು ಸುತ್ತಾಡ್ಬಿಟ್ಟೆ. ಟೈಮ್ ಬಂದು 1:10 ಮತ್ತು ಬಿದ್ದಿದೆ. ಬಾಡಿಗೆ ಒಂದು 120 ರೂಪಾಯಿ ಅಂತ ತೋರಿಸ್ತಾ ಇತ್ತು. ಇಲ್ಲೇ ಟರ್ಮಿನಲ್ 1ಇಂದ, ಬಸ್ ಸ್ಟಾಪ್ ಟರ್ಮಿನಲ್ 1ಇಂದ ಮೆಜೆಸ್ಟಿಕ್ಕು ಬನಶಂಕರಿ ಸ್ಟೇಜ್ ಗೊತ್ತಿಲ್ಲ ಯಾವುದಂತ. ನೋಡೋಣ, ವೆಯ್ಟ್ ಮಾಡ್ತಾವ್ರೆ ಇಲ್ಲೇ. ಚೆಕ್ ಮಾಡ್ಕೊಳ್ಳೋಣ. ಕಾಲ್ ಮಾಡಿದ್ರು ಅವರು. ಹಲೋ, ಹಾಂ ಮೇಡಮ್, ಲೊಕೇಶನ್ ಹತ್ರ ಇದ್ದೀನಲ್ಲ. ಇಲ್ಲಿ ಮೇಡಮ್, ನಿಮ್ಮ ಮುಂದೆ. ಹಾಂ, ಸೊ ಬಂದರು ಮತ್ತೆ ಸಿಗೋಣ. ಪೆಟ್ರೋಲ್ ಬಂಕ್ ರೋಡು ಟೌನಲ್ಲಿದ್ದೀನಿ. 1:45 ಆಗಿದೆ. ಮನೆಗೆ ಹೋಗ್ಬಿಡೋಣ. ಒಂಥರ ಸುಸ್ತಾಗ್ಬಿಟ್ಟಿದೆ. ಮನೆಗೆ ಹೋಗ್ಬಿಡೋಣ ಅನಿಸ್ತದೆ. ಹತ್ರ ಮನೆ ಇದ್ದರೆ ಒಂದು 4 ಗಂಟೆವರೆಗೂ ಮಲಗ್ಬಿಟ್ಟು ಬರ್ಬೋದಾಗಿತ್ತು. ನೋಡೋಣ, ಆದರೆ ಹೋಗ್ಬಿಡ್ತೀನಿ ಮನೆಗೆ. ಮನೆಗೆ ಹೋಗಿ 4 ಗಂಟೆ ಮೇಲೆ ಡ್ಯೂಟಿ ಆನ್ ಮಾಡ್ತೀನಿ ಮತ್ತೆ. ಯಾಕೋ ಚಳಿಗೆ ಇದೆಲ್ಲ ಕಿತ್ಕೊಂಡೆಲ್ಲ ಉರಿತಾ ಐತೆ ರಕ್ತ ಬಂದು. ಸೊ ಸಿಗೋಣ ಮತ್ತೆ. ಸೊ ಎಳ್ನೀರು ಕುಡಿಯೋಣ. 25 ರೂಪಾಯಿ ಹಾಕ್ತಾರೆ, ಪರವಾಗಿಲ್ಲ. ಅಲ್ಲಿಗಿಂತ ಇಲ್ಲಿ ಕಮ್ಮಿ ಆಗೋದು.
ಎಷ್ಟು ನೀರು ಅಷ್ಟೊಂದು ಏನಿಲ್ಲ, ನೀರಿಲ್ಲ, ನೀರು ಕಮ್ಮಿ, ಎಲ್ಲ ಕಾಯ ಆಗ್ಬಿಟ್ಟಿದೆ. ಅಲ್ಲೇ ಪರವಾಗಿಲ್ಲ, 30 ರೂಪಾಯಿಗೆ ಜಾಸ್ತಿ ನೀರಿತ್ತು. ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀನಿ ಇವಾಗ. ಟೈಮ್ ಬಂದು 4 ಗಂಟೆ. ಸೊ ಮನೆಗೆ ಹೋಗೋಣ ಅಂದ್ಕೊಂಡೆ, ಮನೆಗೆ ಹೋಗಿಲ್ಲ, ಇಲ್ಲಿ ಮಾಡ್ತಾ ಇದ್ದೀನಿ ಹಂಗೆ. ಮನೆಗೆ ಹೋದರೆ ಮತ್ತೆ ಮನೆಗೆ ಹೋಗ್ಬಿಟ್ರೆ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ, ಮನ್ಸು ಬರೋಲ್ಲ. ಮತ್ತೆ 6 ಗಂಟೆವರೆಗೆ ಟೀ ಕುಡ್ಕೊಂಡು ಇದು ಮಾಡ್ಕೊಂಡು ಆಗೋಕ್ಕಲ್ಲ ಅಂದ್ಬಿಟ್ಟು ಹಾಗೆ ಡ್ಯೂಟಿ ಮಾಡ್ತಾಯಿದ್ದೀನಿ. ನೋಡೋಣ, 8 ಗಂಟೆವರೆಗೆ ಡ್ಯೂಟಿ ಮಾಡೋಣ ಇವತ್ತು. ಸರಿ ಗೈಸ್, ಈ ಜನ್ರೇಟ್ರ್ ಯಾವುದು ಜನ್ರೇಟರ್ ಆನ್ ಮಾಡೋರು ಇಲ್ಲಿ ಸೌಂಡ್ ಜಾಸ್ತಿ. ಮೆಟ್ರೋ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ ಬಿಟ್ಟೆ ಇವಾಗ. 50 ರೂಪಾಯಿ ಮಾಮೂಲಿ, ಸುಮ್ಮನೆ ಖಾಲಿ ಕುತ್ಕೊಳ್ಳಿದೆ ಅಂತ ಅಂದ್ಬಿಟ್ಟು 50 ರೂಪಾಯಿಗೆ ಬಂದೆ. ಸೊ ಅಲ್ಲೇ ಹೋಗ್ಬಿಡೋಣ, ಮೇನ್ ರೋಡಲ್ಲಿ ಬಸ್ ಸ್ಟಾಪ್ ಹತ್ರ. ಇವಾಗ ಮೈಸೂರು ಮಂಡ್ಯದವರೆಲ್ಲ ಬರ್ಬೋದು ಇವಾಗ, ಆ ಕಡೆಯಿಂದ ಬರ್ತಾರಲ್ಲ ಅವರೆಲ್ಲ ನಮ್ಮ ಏರಿಯಾ ಸೈಡ್ಗೆ ಬುಕ್ ಮಾಡ್ತಾರೆ ಇವಾಗ. ಸೊ ಅದರಿಂದ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಬಸ್ ಸ್ಟಾಪ್ ಹತ್ರ ಹೋಗ್ಬಿಡೋಣ. ಇವಾಗ ಯಾವುದು ಟ್ರೈನ್ ಬರೋ ಮೂಮೆಂಟ್ ಇಲ್ಲ ಇಲ್ಲಿ. ಸೊ ಸಿಕ್ತಿದ್ರು ಆರ್ ಆರ್ ನಗರ, ಇಲ್ಲಿಂದಾನೆ ಇದು ಪಟಾಳಮ್ಮ ದೇವಸ್ಥಾನ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡಿಲ್ಲ, ಆ ಸೈಡೇ ಇತ್ತು. ಎತ್ಕೊಂಡು ಹೋಗೋಣ ಫಸ್ಟ್. ಎಲ್ಲವ್ರ ಇವರು ಇಲ್ಲೇ ಅವರ ಕಾಲೇಜ್ ಹತ್ರ. ಹೋಗೋಣ, ಕೂತ್ಕೊಂಡ್ರೆ ಆಗಲ್ಲ. ಬೇಗ ಟಾರ್ಗೆಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ. ಇದೇ ಕಾಲೇಜ್ ಹತ್ರ, ಇಲ್ಲೇ ಇರಬೇಕು. ಕಾಲೇಜ್ ಹತ್ರ ಯಾರು ಇತ್ತ, ಅಲ್ಲಿ ನಿಂತವ್ರಲ್ಲ ಅವರೇ ಅನಿಸುತ್ತೆ, ಲೇಡೀಸು. ತಿರ್ಗಾ ಸಿಗ್ತೀನಿ. ಸೊ ನಾನು ಪಟಾಳಮ್ಮ ದೇವಸ್ಥಾನ ಅಂದ್ಕೊಂಡಿದ್ದೆ, ಕರೆಕ್ಟಾಗಿ ನೋಡಿಲ್ಲ. ಬಟ್ ಆರ್ ಆರ್ ನಗರ ಪಟ್ಟಣಗೆರೆ ಮೇನ್ ರೋಡು. ಇದು ಯಾವುದೋ ಮಾಲ್ ಇದೆ ಅಲ್ವಾ, ಇವಾಗ ಹೊಸ್ದಾಗಿ ಮಾಲ್ ಆಗಿದೆ ಅಲ್ವಾ ಆರ್ ಆರ್ ನಗರದಲ್ಲಿ. ಮಾಲ್ ಮುಂದೆ ಅಪಾರ್ಟ್ಮೆಂಟು, ಯಾವುದು ಅಪಾರ್ಟ್ಮೆಂಟು ಇದು ಮಾಲ್ ಹೆಸರು ಯಾವುದು ಅಂದರೆ ಜುಡಿಯೋ ಮಾಲು. ಸೊ ನೋಡೋಣ ಇಲ್ಲಿಂದ. ತಿರ್ಗಾ ಇದೇ ಸ್ಪಾಟಿಂದ JSS ಅಕಾಡೆಮಿ ಬಿದ್ದಿದೆ, 45 ರೂಪಾಯಿನೂ. ಸೊ ಅಲ್ಲಿಂದ ಹಂಗೆ ಮನೆ ಕಡೆ ಹತ್ರ ಆಗುತ್ತಂತ ಎತ್ಕೊಂಡಿದ್ದಾನೆ. ಟೀ ಕುಡಿಯೋ ಟೈಮು 5 ಗಂಟೆ ಆಗೋಕ್ಕೆ ಬಂತು. ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ಮಧ್ಯಾಹ್ನ ಊಟ ಮಾಡಿಲ್ಲ, ಯಾಕೋ ಬೆಳಗ್ಗೆ ಲೇಟಾಗಿ ತಿಂದಿದೆ. ಅದು ಸರಿ. ಈಗ ಯಾರು ಕರೆಕ್ಟಾಗಿ ಅಡ್ರೆಸ್ ಹಾಕೋಕ್ಕೆ ಬರೋಲ್ಲ. ಅಲ್ಲಿ ಪಿಕಪ್ ಪಾಯಿಂಟ್ ನೋಡಿದ್ರೆ ಅವ್ರು ಇರೋ ಜಾಗದಿಂದನೇ ಬಂದಿದ್ದೀನಿ, ಮುಂದೆ ಹಾಕಿದ್ರು. ಇವಾಗ ನೋಡಿದ್ರೆ ಕಾಲೇಜ್ ಒಳಗಡೆ ಹಾಕೋರೆ, ನೋಡಿದ್ರೆ ಆಚೆ ಕಾಲೇಜಿಂದ ಮುಂದೆ ಒಳಗಡೆ ಹೋಗ್ಬೇಕು ಮೇಲೆ, ಆ ಥರ ಹಾಕವ್ರೆ. ಅಲ್ಲಿ ಹೋಗ್ಬಿಟ್ಟು ಬಂದೆ. ಇವಾಗ ಕೇಳಿದ್ರೆ ಇಲ್ಲ ನಮ್ಗೆ ಗೊತ್ತಾಗಿಲ್ಲ, ಹಾಕ್ಬಿಟ್ಟಿದೀವ ಅಂತಾರೆ. ಏನು ಮಾಡೋದು.